ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಆಫೀಸ್ಗೆ ಹೋಗೋರಿಗೆ ಆಫೀಸ್ಗೆ ಹೋಗಿ ಬೇಜಾರಾಗುತ್ತೆ, ಮನೇಲಿದ್ದವ್ರಿಗೆ ಮನೇಲಿದ್ದು ಬೇಜಾರಾಗುತ್ತೆ. ಎಲ್ಲರಿಗೂ ಯಾವುದೇ ಒಂದು ಟೈಮಲ್ಲಿ ಯಾವಾಗಾದ್ರೂ ಒಂದ್ಸಲ ಬೇಜಾರಾಗ್ತಾನೇ ಇರುತ್ತೆ. ರಿಫ್ರೆಶ್ಮೆಂಟ್ ಅನ್ನೋದು ಮನುಷ್ಯನಿಗೆ ತುಂಬಾನೇ ಇಂಪಾರ್ಟೆಂಟ್. ಕೆಲವರು ಯಾವಾಗಾದ್ರೂ ಟ್ರಿಪ್ ಹೋಗ್ತಾನೆ ಇರ್ತಾರೆ, ಇನ್ ಕೆಲವರು ಟ್ರಿಪ್ ಹೋಗೋದೇ ಇಲ್ಲ. ನಾವು ಎರಡೂ ಅಲ್ಲ, ಯಾವಾಗಾದ್ರೂ ಒಂದ್ಸಲ ಟ್ರಿಪ್ ಹೋಗ್ತಾ ಇರ್ತೀವಿ. ಈ ಸಲ ಅಂತೂ ಒಂದು ಒಳ್ಳೆ ಪ್ಲೇಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಲಾಂಗ್ ಟ್ರಿಪ್ ಏನಲ್ಲ, ಇದು ಶಾರ್ಟ್ ಟ್ರಿಪ್ಪೇನೆ. ನಿಮಗೂ ಲೈಫಲ್ಲಿ ಆಗಾಗ ರಿಫ್ರೆಶ್ಮೆಂಟ್ ಬೇಕು ಅಂದರೆ ಈ ಥರ ಟ್ರಿಪ್ನ ಪ್ಲ್ಯಾನ್ ಮಾಡಿ. ಸೊ ಈಗ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಈ ಟ್ರಿಪ್ಪು ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ, ಬಜೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ, ನೀವು ಟ್ರಿಪ್ ಪ್ಲ್ಯಾನ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಹೋಗ್ತಾ ಇರೋದು ಕೇರಳದಲ್ಲಿ ವಯನಾಡ್ ಡಿಸ್ಟಿಕ್ಗೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮೈಸೂರು ಟು ಕಲ್ಪೆಟ್ಟ. ಮೈಸೂರಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಕೋಟೆ ಮಾನಂದವಾಡಿ ರೋಡಲ್ಲಿ. ವಯನಾಡಲ್ಲಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂದರೆ ಎಡಕಲ್ ಕೇವ್ಸು, ಬಾಣಾಸುರ ಸಾಗರ್ ಡ್ಯಾಮು, ಕುರುವ ಐಸ್ಲ್ಯಾಂಡ್, ಹೇಮ್ರಾ ಪೀಕ್, ಎಣ್ಣೂರು, ಲಕ್ಡಿ ವ್ಯೂ ಪಾಯಿಂಟ್, ತುಂಬಾ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಶಾರ್ಟ್ ಟೈಮ್ ಟ್ರಿಪ್ ಪ್ಲ್ಯಾನ್ ಮಾಡಿ ಎಲ್ಲ ಊರನ್ನು ಸುತ್ತಕೊಂಡು ಟಯರ್ಡ್ ಆಗಿ ಮತ್ತು ರೆಸ್ಟ್ ಇಲ್ದಿರ ಯಾವ ಪ್ಲೇಸನ್ನು ಕರೆಕ್ಟಾಗಿ ನೋಡೋಕ್ಕಾಗ್ದಿರ ಹರಿಬಿರಿಲಿ ಎಲ್ಲ ಪ್ಲೇಸನ್ನು ನೋಡೋ ಪ್ಲ್ಯಾನಿಂಗು ನಮ್ದಿರಲಿಲ್ಲ. ಸೊ ಸಿಂಪಲಾಗಾದ್ರೂ 2 ಪ್ಲೇಸ್ ನೋಡೋದಾಗಲಿ ನೀಟಾಗಿ ನೋಡೋ ಪ್ಲ್ಯಾನಿಂಗ್ ನಮ್ಮದಾಗಿತ್ತು. ಸೊ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಎಡಕಲ್ ಕೇವ್ಸು, ಎನ್ನೂರು, ಲಕ್ಕಿಡಿ ವ್ಯೂ ಪಾಯಿಂಟು, ಈ 3 ಪ್ಲೇಸನ್ನೇ ನೀಟಾಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಕಲ್ಪೆಟ್ಟದಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದು ಏನಕ್ಕೆ ಅಂದರೆ ಎನ್ನೂರಿಗೆ ಹೋಗ್ಬಿಟ್ಟು ಬರ್ಬೋದು, ಬಂದು ಸ್ಟೇ ಆಗ್ಬೋದು, ಮತ್ತು ಎಡಕಲ್ ಕೇವ್ಸ್ಗೆ ಹತ್ರ ಆಗುತ್ತೆ, ಲಕ್ಕಿಡಿ ವ್ಯೂ ಪಾಯಿಂಟ್ಗೆ ಹತ್ರ ಆಗುತ್ತೆ, ಎಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿದೆ ಅಂತ ಕಲ್ಪೆಟ್ಟದಲ್ಲಿ ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ. ಮೈಸೂರು ಟು ವಯನಾಡ್ ಈ ನಮ್ಮ ಜರ್ನಿಲಿ ನನಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದು ಫಸ್ಟು ಈ ಹಟ್. ಕಂಪ್ಲೀಟ್ ಗ್ರೀನರಿ, ಈ ಗ್ರೀನರಿ ಮಧ್ಯ ಒಂದು ಮರ, ಆ ಮರದಲ್ಲಿ ಒಂದು ಪುಟ್ಟದಾಗಿರೋ ಹಟ್ಟು ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಅದನ್ನ ನೋಡಿ ಎಲ್ಲ ನಿಲ್ಲಿಸಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿಕೊಂಡ್ವಿ. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಈ ಹಟ್ಟಂತೂ. ಕಾಣದೇ ಇರೋ ಕಡೆ ಎಲ್ಲ ಕೆಲವೊಂದ್ಸಲ ಕಣ್ ತಂಪು ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀವಿ, ಬಟ್ ಕಾಣೋ ಕಡೆ ಅಂತೂ ಕೆಲವೊಂದ್ಸಲ ಮರ್ತೇ ಬಿಟ್ಟಿರ್ತೀವಲ್ಲ. ನನಗೆ ಈ ಹಟ್ಟು ನೋಡಿ ಹಂಗೆ ಅನ್ನಿಸ್ತು, ಏನೋ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಈ ಹಟ್ಟು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಂಪ್ಲೀಟ್ ಗ್ರೀನ್, ಅದರಲ್ಲೂ ತುಂತುರು ಮಳೆ ಬೇರೆ ಸುರಿತಾ ಇತ್ತು. ನಮ್ಮ ಈ ಟ್ರಿಪ್ ಜರ್ನಿ ಅಂತೂ ಆಸಮ್ ಆಗಿತ್ತು. ಸೊ ಹಾಗೆ ಹಿಂಗೆ ನೋಡ್ತಾ ಆ ಕಡೆ ಈ ಕಡೆ ಬಂದ್ವಿ. ಕೇರಳಗೆ ಎಂಟ್ರಿ ಕೂಡ ಕೊಟ್ವಿ. ಎಲ್ಲರಿಗೂ ಹೊಟ್ಟೆ ಹಸಿ ಕೂಡ ಸ್ಟಾರ್ಟ್ ಆಯಿತು. ಬಾಳೆ ಎಲೆ ಊಟ, ಕುಚ್ಚಲಕ್ಕಿ ಅನ್ನ. ಕೇರಳದಲ್ಲಿ 90% ಕುಚ್ಚಲಕ್ಕಿ ಅನ್ನನೇ ಯೂಸ್ ಮಾಡೋದು. ಇದು ಮೆಗ್ನೀಷಿಯಮು, ರಿಚ್ ಇನ್ ಫೈಬರು, ಕ್ಯಾಲ್ಶಿಯಮು ಎಲ್ಲ ಇರುತ್ತೆ. ಸೊ ಕುಚ್ಚಲಕ್ಕಿನೇ ಅಲ್ಲಿ ಕೇರಳದಲ್ಲಿ ಫೇಮಸ್ಸು. ಸೊ ಹೊಟ್ಟೆ ತುಂಬ ಊಟ ಮುಗಿಸಿ ನಾವು ಹೊರಟಿದ್ದು ಕಲ್ಪೆಟ್ಟಾಗೆ. ಫೈನಲಿ ಕಲ್ಪೆಟ್ಟ ರೀಚ್ ಆದ್ವಿ. ಕಲ್ಪೆಟ್ಟದಲ್ಲಿ ರೂಮಿಗೆ ಕೂಡ ಹೋದ್ವಿ. ಮಳೆ, ತುಂತುರು ಮಳೆ ನಿಲ್ತಾನೆ ಇರಲಿಲ್ಲ. ಕಂಪ್ಲೀಟ್ ನಾವು ರೂಮ್ಗೆ ಹೋಗಿ ಸೇರೋ ತನಕನೂ ಸ್ವಲ್ಪ ಮಳೆ ಬೀಳ್ತಾನೆ ಇತ್ತು. ನನಗೆ ಆ ಟ್ರಿಪ್ಗೆ ನಾವು ಯಾವುದೋ ಒಂದು ಪ್ಲೇಸ್ ನೋಡೋಕೆ ಬಂದಿದ್ದೀವಿ ಅನ್ನೋದಕ್ಕಿಂತ ಅಕ್ಕಪಕ್ಕ ಇದ್ದಿದ್ದ ಗ್ರೀನರಿ ನೋಡ್ತಾ ಇದ್ರೇ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಕಂಪ್ಲೀಟ್ ಗ್ರೀನರಿಗಳ ಮಧ್ಯೆ ಒಂದು ಅಪಾರ್ಟ್ಮೆಂಟು. ಮಧ್ಯಾಹ್ನ 1 o'clock ಹೊರಟಿ ಸಂಜೆ 5:30ಗೆಲ್ಲ ರೀಚ್ ಆದ್ವಿ. ಸೊ ಇವತ್ತು ಯಾವ ಪ್ಲೇಸು ನಾವು ನೋಡೋಕ್ಕಾಗಲ್ಲ. ಫೈನಲಿ ಕಲ್ಪೆಟ್ಟನೇ ಒಂದು ರೌಂಡು ಸಿಟಿನ ಸುತ್ತಕೊಂಡು ಊಟ ಮುಗಿಸಿ ರೆಸ್ಟ್ ಮಾಡಿ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ರು, ಮಳೆ ನಿಲ್ಲೇ ಇಲ್ಲ. ಕಾದು ಸಾಕಾಯಿತು. ಕೇರಳಗೆ ಫಸ್ಟ್ ಟೈಮ್ ನಾನು ಬಂದಿರೋದ್ರಿಂದ ಈ ಕಲ್ಪೆಟ್ಟ ಸಿಟಿ ಹೇಗಿರುತ್ತೆ, ಈ ಕಡೆ ಹೇಗಿರುತ್ತೆ ಅಂತ ಎಲ್ಲ ಒಂದು ರೌಂಡ್ ನೋಡೋಣ ಅಂತ 6:30 ವೆಯ್ಟ್ ಮಾಡ್ತಿದ್ದೀವಿ. ಆಲ್ರೆಡಿ 7:30 ಆಗೋಕ್ಕೆ ಬಂದೈತೆ. ಸ್ವಲ್ಪನೂ ಮಳೆ ನಿಲ್ಲೇ ಇಲ್ಲ. ಫೈನಲಿ ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಸಿಟಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಕಲ್ಪೆಟ್ಟ ಸಿಟಿ ಕೂಡ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಕೋಝಿಕೋಡಿಂದ 72 ಕಿಲೋಮೀಟರ್ಸ್ ಇದೆ, ಮೈಸೂರಿಂದ 140 ಕಿಲೋಮೀಟರ್ಸ್ ಇದೆ. ಬಟ್ ಸಿಟಿನೂ ತುಂಬಾ ಚೆನ್ನಾಗಿದೆ. ಸಿಟಿ ಎಲ್ಲ ಫುಲ್ ಸುತ್ತಕ್ಕಾಗಲಿಲ್ಲ, ಜಸ್ಟ್ ಒಂದು 1/2 hour ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಹೋಟೆಲ್ಗೆ ಹೋಗಿ ನೈಟ್ ಡಿನ್ನರ್ ಮುಗಿಸ್ಕೊಂಡು ಸೊ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ನಾಳೆ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಎದ್ದು ಬೇಗ 5 o'clock ಎದ್ದು ರೆಡಿಯಾಗಿ 6 o'clock ಎಲ್ಲ ಆ ಟೆನಿಕಾಸ್ಟ್ ರೂಮ್ ಬಿಟ್ಟು ಲಕ್ಕಿಡಿ ವ್ಯೂ ಪಾಯಿಂಟ್ ಹೋಗಲೇಬೇಕು. ಅರ್ಲಿ ಮಾರ್ನಿಂಗು ಫಾಗ್ ಹೇಗಿರುತ್ತೆ ಅಂತ ನೋಡಲೇಬೇಕು ಆ ವ್ಯೂ ಪಾಯಿಂಟ್ನ ಅಂತ ಡಿಸೈಡ್ ಮಾಡಿ ರೂಮ್ಗೆ ಹೋಗಿ ಬೇಗ ಮಲ್ಕೊಂಡ್ವಿ. ಚಂದ್ರ ಮತ್ತೆ ಮಲಗಾಯಿತು, ಸೂರ್ಯ ಬೇಗ ಎದ್ದಾಯಿತು. ನಾವು ಅವ್ರ ಜೊತೆಗೆ ರೆಡಿನೂ ಆಗಾಯಿತು.
ಮನೇಲಿದ್ದಾಗ ನಿದ್ದೆ ಮಾಡೋದು, ಲೇಟಾಗಿ ಎದ್ದೇಳೋದು ಇದೆಲ್ಲ ಆ್ಯಸ್ ಯೂಶುವಲ್ ಆಗಿ ಇದ್ದೇ ಇರುತ್ತೆ. ಬಟ್ ಔಟ್ಸೈಡ್ ಬಂದಾಗ ನಾವು ಪ್ಲ್ಯಾನ್ ಮಾಡಿರ್ತೀವಲ್ಲ, ಅದ್ರ ಕರೆಕ್ಟಾಗಿ ಆ ಪ್ಲ್ಯಾನ್ ಪ್ರಕಾರನೇ ಹೋದರೆ ನಮಗೆಲ್ಲನೂ ಈಸಿ ಆಗುತ್ತೆ. ಮಾರ್ನಿಂಗು ಆ ವ್ಯೂ ಪಾಯಿಂಟ್ನ ನೋಡಿದ್ರೇ ಚೆಂದ ಅಂತ ಅನ್ಸಿದ್ಮೇಲೆ ಸೊ ಮಾರ್ನಿಂಗ್ಗೆ ಎಲ್ಲ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಬೇಗ ಆ ವ್ಯೂ ಪಾಯಿಂಟ್ ಹತ್ರ ಹೊರಟ್ವಿ. ಪ್ಲ್ಯಾನ್ ಮಾಡಿದ ಪ್ರಕಾರನೇ 6 o'clock ಎಲ್ಲ ರೂಮ್ ಬಿಟ್ಟು ಹೊರಟ್ವಿ. ಲಕ್ಕಿಡಿ ವ್ಯೂ ಪಾಯಿಂಟ್ನ ನೋಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತು. ವ್ಯೂ ಪಾಯಿಂಟ್ ಹೇಗಿದೆಯೋ ನನಗಂತೂ ಗೊತ್ತಿಲ್ಲ ಲಕ್ಕಿಡಿ ವ್ಯೂ ಪಾಯಿಂಟು, ಬಟ್ ಆ ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಇದೆಯಲ್ಲ ಆ ಕಡೆ ಈ ಕಡೆ ಕೂಡ ನನಗೆ ವ್ಯೂ ಪಾಯಿಂಟ್ ಥರನೇ ಕಾಣಿಸ್ತಾ ಇತ್ತು. ಹಿಲ್ ಸ್ಟೇಷನ್ನು, ಕಂಪ್ಲೀಟ್ ಗ್ರೀನರಿ, ಒಂಥರ ಅಪ್ಪು ಡೌನು, ಸಖತ್ತಾಗಿತ್ತು. ನಾನು ಈ ವಿಡಿಯೋದಲ್ಲಿ ಲಕ್ಕಿಡಿ ವ್ಯೂ ಪಾಯಿಂಟ್ ವ್ಯೂ ಹೇಗಿದೆ ಅನ್ನೋದನ್ನು ಮಾತ್ರ ತೋರಿಸ್ತೀನಿ, ಬಟ್ ಇದು ಲಾಂಗ್ ವಿಡಿಯೋ ಆಗೋಗುತ್ತೆ ಜಾಸ್ತಿ, ಸೊ ನಿಮಗೂ ಬೋರ್ ಆಗಬಾರ್ದು. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಊರು ಅದು ಕೇರಳಗೆ ಹೋಗಿ ಬಂದಿರೋರಿಗೆ ಯಾರಿಗೆ ಕೇಳಿದ್ರು ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿರೋದು ಎನ್ನೂರು ಮತ್ತು ಎಡಕಲ್ ಕೇವ್ಸು. ಸೊ ಆ 2 ಪ್ಲೇಸಸ್ದು ಕಂಪ್ಲೀಟ್ ಡೀಟೇಲ್ಸು ಹೇಗಿದೆ, ನೀವು ಹೇಗೆ ಹೋಗಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಇನ್ನು ನೆಕ್ಸ್ಟ್ 2 ವಿಡಿಯೋದಲ್ಲಿ ಎನ್ನೂರದು ಒಂದು ವಿಡಿಯೋ, ಎಡಕಲ್ ಕೇವ್ಸ್ದು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ನೋಡಿ. ಸೊ ನಾವು ಫೈನಲಿ ಲಕ್ಕಿಡಿ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ವಾವ್, 1 2 3 ಸ್ಟಾರ್ಟ್. ಆಲ್ಮೋಸ್ಟ್ ತುಂಬ ಜನ ಸೈಲೆಂಟ್ ಆಗೋದು 2 ವಿಷಯದಲ್ಲಿ. ಒಂದು ತುಂಬ ಮನಸ್ಸಿಗೆ ಖುಷಿಯಾದಾಗ, ಇನ್ನೊಂದು ತುಂಬ ಬೇಜಾರಾದಾಗ. ನನಗೆ ಇಲ್ಲೊಂದು ವ್ಯೂ ಪಾಯಿಂಟ್ನ ನೋಡಿ ಅದು ನಿಮಗೆ ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನಾನು ಈ ವ್ಯೂ ಪಾಯಿಂಟ್ನ ನೋಡಿ ಎಷ್ಟು ಶಾಕ್ ಆಯಿತು ಅಂದರೆ, ನನಗೇನಾದರೂ ಈ ಭೂಮಿ ಮೇಲಿಂದ ಸ್ವರ್ಗ ಅಂತಾರಲ್ಲ ಅದೇನೋ ನಾನು ಅಲ್ಲಿದ್ದೀನೇನೋ ಅನ್ನೋ ಫೀಲು ಬರೋಷ್ಟು ಖುಷಿ ಆಯಿತು. ಆ ಫಾಗು, ಆ ಕ್ಲೌಡ್ಸು ಹೆಂಗೆಲ್ಲ ಕನೆಕ್ಷನ್ ಆಗ್ತಿದೆ ಆ ಗ್ರೀನರಿ ಮಧ್ಯೆ, ಆ ಕಡೆ ಈ ಕಡೆ ಗ್ರೀನರಿ ಅಲ್ಟಿಮೇಟ್ ಆಗಿದೆ ಮಾತ್ರ. ಏನು ಮಾತಾಡಬೇಕು ಆ ಬ್ಯೂಟಿಫುಲ್ ಆಗಿರೋ ಈ ಒಂದು ಪ್ಲೇಸ್ ಬಗ್ಗೆ, ಬ್ಯೂಟಿಫುಲ್ ಆಗಿರೋ ಒಂದು ಈ ವ್ಯೂ ಪಾಯಿಂಟ್ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ನಾನೇ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ ಅದಂತೂ. ಮೌಂಟೇನ್ಗಳೆಲ್ಲ ಕೂಲಾಗಿದೆ, ಹೆವಿ ಫಾಗ್ ಇದೆ, ಅಪ್ಪ ಮಿಸ್ಟೆಲ್ಲ ಹಿಲ್ಸ್ಗೆ ಕಂಪ್ಲೀಟ್ ಕವರ್ ಆಗಿದೆ. ಈ ಲಕ್ಕಿಡಿ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಅಷ್ಟೇ. ಬೇರೆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಬಟ್ ಬೆಸ್ಟ್ ಟೈಮ್ ಅಂದರೆ ಅರ್ಲಿ ಮಾರ್ನಿಂಗ್. ಲಕ್ಕಿಡಿ ವ್ಯೂ ಪಾಯಿಂಟ್ನ ಗೇಟ್ವೇ ಆಫ್ ವೈನಾಡ್ ಅಂತ ಕೂಡ ಕರೀತಾರೆ. ಕೇರಳದ ವೈನಾಡಲ್ಲಿ ತುಂಬಾ ಇದೇ ಥರ ವ್ಯೂ ಪಾಯಿಂಟ್ಗಳಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಬೆಳಬೆಳಗ್ಗೆ ಸ್ನಾನ ಮಾಡಿದ್ರೆ ಎಲ್ಲರಿಗೂ ತುಂಬ ಹೊಟ್ಟೆ ಹಸಿಯುತ್ತಂತೆ. ಸೊ ಹಂಗೆ ನಮಗೂ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಹೋಗಿ ಒಂದು 5 ನಿಮಿಷ ಯಾವುದೋ ವ್ಯೂ ಪಾಯಿಂಟು ನೋಡಿಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದು. ಮಕ್ಕಳೆಲ್ಲ ಕಾರಲ್ಲಿ ತುಂಬ ಹೊಟ್ಟೆ ಹಸಿವು ಅಂತ ಇದ್ರು. ಬಟ್ ಅಲ್ಲಿಗೆ ಹೋಗಿ ಆ ವ್ಯೂ ಪಾಯಿಂಟ್ನ ನೋಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಇರೋಣ, ಇಲ್ಲೇ ಇರೋಣ, ಒಂದು ಹಾಫ್ ಡೇ ತನಕ ಇಲ್ಲೇ ಇರೋಣ ಅಂತ ಹೇಳ್ತಿದ್ರೆ ಹೊರತು ಯಾರಿಗೂ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು ಆ ವ್ಯೂ ಪಾಯಿಂಟು. ಅದು ಎಷ್ಟು ಅಂದರೆ ಹೊಟ್ಟೆ ಹಸಿವು ಕೂಡ ಮರ್ತೋಗುವಷ್ಟು ಚೆನ್ನಾಗಿತ್ತು. ತುಂಬಾ ರಜೆಗಳಿದ್ದು ಫ್ರೀಯಾಗಿದ್ದೀವಿ ಅಂದರೆ ಆಲ್ಮೋಸ್ಟು ಒಂದಷ್ಟು ದಿನಗಳು ಕೇರಳ ಪ್ಲ್ಯಾನ್ ಮಾಡಿಬಿಟ್ಟು ವೈನಾಡೆಲ್ಲ ನೀಟಾಗಿ ಎಲ್ಲ ಪ್ಲೇಸಸ್ನು ನೋಡ್ಬೋದು. ಬಟ್ ಇಲ್ಲ, ಒನ್ ಡೇ ಜಸ್ಟ್ ರಿಫ್ರೆಶ್ಮೆಂಟ್ಗೋಸ್ಕರ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಈ ಲಕ್ಕಿಡಿ ವ್ಯೂ ಪಾಯಿಂಟ್ನ ಮಿಸ್ ಮಾಡ್ದೇ ನೀವು ಬಂದು ಹೋಗಿ. ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಈ ವ್ಯೂ ಪಾಯಿಂಟ್ಗೆ ಯಾವುದೇ ರೀತಿ ಟೈಮಿಂಗ್ಸ್ ಅಂತ ಏನಿಲ್ಲ. ಆಲ್ಮೋಸ್ಟ್ ವೆಹಿಕಲ್ಗಳೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಈ ವ್ಯೂ ಪಾಯಿಂಟ್ನ ಮೇನಾಗಿ ನೋಡಿಕೊಂಡೇ ಮುಂದೆ ಹೋಗ್ತಾ ಇದ್ರು. ಸೊ ನಮಗೂ ಎಲ್ಲ ಖುಷಿ ಆಯಿತು. ಅಲ್ಲಿ ನೋಡಿ ವೆಹಿಕಲ್ಗಳೆಲ್ಲ ಹೇಗೆ ಬರ್ತಾ ಇದೆ ಕೆಳಗಡೆಯಿಂದ, ಅದಂತೂ ಸಾಲು ಕಾಣಿಸ್ದಂಗೆ ಕಾಣಿಸ್ತಾ ಇತ್ತು. ಎಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು.
ಎಷ್ಟು ಸಿಂಪಲ್ ಆಗಿರೋ ಈ ವ್ಯೂ ಪಾಯಿಂಟೇ ಇಷ್ಟು ಚೆನ್ನಾಗಿದ್ದಾಗ ನೆಕ್ಸ್ಟು ಹಿಸ್ಟಾರಿಕಲ್ ಪ್ಲೇಸು, ಒಂದು ಟ್ರೆಡಿಷನ್ನು ಅದೆಲ್ಲ ಇರುವಂಥ ಒಂದು ಎನ್ನ ಊರು ಅನ್ನೋ ಒಂದು ವಿಲೇಜ್ ಹೇಗಿರ್ಬೋದು. ಜೊತೆಗೆ ಎಡಕಲ್ಲು ಗುಡ್ಡದ ಮೇಲೆ ನೆನಪಿದೆಯಾ ಪುಟ್ಟಣ್ಣ ಕಣ್ಗಾಲ್ ಅವ್ರ ಫಿಲಮು, ಅದೇ ಥರ ಎಡಕಲ್ಲು ಕೇವ್ಸ್ ಹೇಗಿರ್ಬೋದು ಅಂತ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಸೊ ನಾವಿಲ್ಲಿಂದ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಎನ್ನ ಊರು ಒನ್ ಆಫ್ ದ ಬೆಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ subscribe my channel. I will come with another interesting video very soon. Until that, bye bye.